ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಾನು ಶಕುಂತಲಾ ಭೂಷಣ್. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವಿಶೇಷವಾದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ವಿ. ಗುರುಚಾಂಡಾಳ ಯೋಗದ ಬಗ್ಗೆ ತಿಳಿಸ್ತಾ ಇದ್ವಿ. ಹಾಗಾದ್ರೆ ಈ ಯೋಗದಿಂದ ಯಾವ ಕ್ಷೇತ್ರದ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ, ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆಗಿರ್ತಕ್ಕಂಥ ಶ್ರೀ ಶ್ರೀ ರೇಣುಕಾರಾಧ್ಯ ಗುರೂಜಿಗಳು ನಮ್ಮ ಮುಂದಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಹಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಗಳೇ, ಗುರುಚಾಂಡಾಲ ಯೋಗದ ಬಗ್ಗೆ ತಿಳಿಸ್ಕೊಡೋಣ. ಅದಕ್ಕೂ ಮುಂಚೆ ಇವತ್ತಿನ ದ್ವಾದಶ ರಾಶಿಗಳತ್ತ ಗಮನ ಹರಿಸೋಣ. ಇವತ್ತಿನ ದಿನಚರಿ ಹೇಗಿದೆ ರಾಶಿಗಳ ಮೇಲೆ? ಇವತ್ತಿನ ದಿವಸ ವಿಶೇಷವಾಗಿ ಶತಭಿಷ ನಕ್ಷತ್ರ, ರಾಹುವಿನ ಒಂದು ಭಾವಪದದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ದು ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯಿಂದ ವಾಹನದಿಂದ ಲಾಭವಾಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಸಮಸ್ಯೆಗಳು ಬಗೆಹರಿಯೋದಕ್ಕೆ ದಾರಿ ಮತ್ತು ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದು, ತಾಯಿಯಿಂದ ಅನುಕೂಲ, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಮಾನಸಿಕವಾಗಿ ಒಂದು ರೀತಿಯಾದ ಗೊಂದಲ ಮತ್ತು ಆತಂಕವನ್ನು ನೋಡ್ತಕ್ಕಂಥದ್ದು, ದೈವ ಕಾರ್ಯದಲ್ಲಿ ಪ್ರಯಾಣದಲ್ಲಿ ಅಡೆತಡೆಗಳು ಬರ್ತಕ್ಕಂಥದ್ದು, ದಾನ ಧರ್ಮಗಳಿಗೆ ಅಧಿಕವಾದಂಥ ಖರ್ಚನ್ನು ಮಾಡತಕ್ಕಂಥ ಒಂದು ದಿವಸ ಈ ಮೇಷರಾಶಿಯಾಗಿರುವಂಥದ್ದು. ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಅತಿಯಾದ ವೇಗದಿಂದ ತೊಂದರೆ, ವಿಪರೀತವಾದಂಥ ಒಂದು ಧೈರ್ಯ ಮಂಡತನವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು, ಸಾಹಸದ ಕೆಲಸಗಳಿಗೆ ಕೈ ಹಾಕ್ತಕ್ಕಂಥದ್ದು, ಆತುರದ ಒಂದು ಮನಸ್ಥಿತಿಗಳು ಹೆಚ್ಚಾಗ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸ್ನೇಹಿತರ ಭೇಟಿಯಾಗ್ತಕ್ಕಂಥದ್ದು, ಸಹೋದರರಿಂದ ಅನುಕೂಲ, ಶುಭ ಕಾರ್ಯಗಳಲ್ಲಿ ಪ್ರಗತಿಯನ್ನು ಹೊಂದತಕ್ಕಂಥದ್ದು, ಹಣಕಾಸಿನ ವಿಚಾರವಾಗಿ ಬಂಧುಗಳೊಂದಿಗೆ ನೆರೆಹೊರೆಯವರೊಂದಿಗೆ ಸ್ವಲ್ಪ ಕಲಹ ಕಿರಿಕಿರಿಯನ್ನು ಮಾಡಿಕೊಳ್ತಕ್ಕಂಥದ್ದನ್ನು ವೃಷಭ ರಾಶಿ ನೋಡುವಂಥದ್ದು. ಬಿಳಿಯ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಮಾತಿನಿಂದ ತೊಂದರೆಗಳಾಗ್ತಕ್ಕಂಥದ್ದು, ಕುಟುಂಬಸ್ಥರಿಂದಲೇ ಬಾಧೆ ನೋವನ್ನು ಅನುಭವಿಸ್ತಕ್ಕಂಥದ್ದು, ಆರ್ಥಿಕವಾದಂಥ ಒಂದು ನಷ್ಟಗಳು, ಸಾಲದ ಸಹಾಯ ಲಭಿಸ್ತಕ್ಕಂಥದ್ದು, ವಿದೇಶ ಪ್ರಯಾಣದ ಯೋಗಗಳು ಕೂಡಿ ಬರ್ತಕ್ಕಂಥದ್ದು, ರತ್ನಾಭರಣಗಳನ್ನು ಕಳವು ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ, ಅಲರ್ಜಿ, ಅಜೀರ್ಣ ದೋಷ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರ್ತಕ್ಕಂಥ ಒಂದು ಸನ್ನಿವೇಶ, ಅನಾರೋಗ್ಯ ಸಮಸ್ಯೆಗಳಿಂದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ವಾತಾವರಣ ಮಿಥುನ ರಾಶಿಯಾಗಿರುವಂಥದ್ದು. ಶಿವಾಲಯದಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳೆದುರಾಗ್ತಕ್ಕಂಥದ್ದು, ಮಕ್ಕಳಿಂದ ಅನುಕೂಲ, ಆದರೂ ಕೂಡ ಮಕ್ಕಳಿಗೋಸ್ಕರವಾಗಿ ಅಧಿಕವಾದಂಥ ಖರ್ಚು ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥದ್ದು, ಗ್ಯಾಸ್ಟ್ರಿಕ್, ದೃಷ್ಟಿದೋಷ, ಮೈಕೈ ನೋವು, ಸೋಂಕು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಸಾಲಬಾಧೆಗಳಿಂದ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ, ಪಿತ್ರಾರ್ಜಿತ ಆಸ್ತಿ ನಷ್ಟವಾಗ್ತಕ್ಕಂಥ ಒಂದು ಭೀತಿಗಳು, ಗುರುಗಳ ಅಥವಾ ಶಕ್ತಿ ದೇವತೆಗಳ ದರ್ಶನ ಮಾಡುವಂಥ ಹಂಬಲಗಳು ಹೆಚ್ಚಾಗಿ ಕಾಡತಕ್ಕಂಥದ್ದನ್ನು ಕಟಕ ರಾಶಿ ನೋಡುವಂಥದ್ದು. ನವಧಾನ್ಯಗಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಸ್ಥಿರಾಸ್ತಿ ವಾಹನಕ್ಕಾಗಿ ಅಧಿಕ ಖರ್ಚುಗಳು, ತಾಯಿಯಿಂದ ಲಾಭ, ಸಂಗಾತಿಯಿಂದ ಅನುಕೂಲವನ್ನು ನೋಡ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ನಷ್ಟ ಮತ್ತು ತೊಂದರೆಗಳಾಗ್ತಕ್ಕಂಥದ್ದು, ಗುಪ್ತ ಇಚ್ಛೆಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು, ಆರ್ಥಿಕವಾದಂಥ ಸೋಲು, ನಷ್ಟ, ನಿರಾಸೆಗಳು ಹೆಚ್ಚು ಚಿಂತೆಗೀಡು ಮಾಡತಕ್ಕಂಥ ಒಂದು ಸಂದರ್ಭ, ಅತಿಯಾದಂಥ ಒಳ್ಳೆಯತನದಿಂದ ತೊಂದರೆಗೆ ಸಿರತಕ್ಕಂಥದ್ದು, ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಸಾಲ ಇವತ್ತೇನಾದರೂ ಸಾಲ ಕೊಟ್ಟರೆ ಅದು ವಾಪಸ್ ಬರ್ತಕ್ಕಲೇ ಇರ್ತಕ್ಕಂಥ ಅಡ್ಡಕತ್ತರಿಗೆ ಸಿಗಾಕೊಳ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಶನಿವೇ ದೇವರಿಗೆ ತೈಲಾಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಉದ್ಯೋಗ ವ್ಯಾಪಾರಕ್ಕಾಗಿ ತಿರುಗಾಟಗಳು, ಸ್ಥಿರಾಸ್ತಿ ಪತ್ರ ವ್ಯವಹಾರದಲ್ಲಿ ಹೆಚ್ಚಾಗಿ ತೊಡಗತಕ್ಕಂಥದ್ದು, ಶುಭ ಕಾರ್ಯಗಳ ಯೋಗಗಳು ಕೂಡಿ ಬರ್ತಕ್ಕಂಥದ್ದು, ಅದೃಷ್ಟ ಒಲಿದು ಬರ್ತಕ್ಕಂಥ ವಾತಾವರಣ, ಸ್ನೇಹಿತರಿಂದ ನಂಬಿರುವಂಥವರಿಂದ ಸ್ವಲ್ಪ ಮೋಸಕ್ಕೆ ಒಳಗಾಗ್ತಕ್ಕಂಥ ಒಂದು ಸಂದರ್ಭಗಳು, ತೀರ್ಥಕ್ಷೇತ್ರ ದರ್ಶನವನ್ನು ಮಾಡ್ತಕ್ಕಂಥ ಯೋಗ, ದಾಯಾದಿಗಳಿಂದ ಸಹೋದರಿಯಿಂದ ಬಾಧೆ ಮತ್ತೆ ನೋವು ಮತ್ತೆ ಅಪವಾದಗಳು ಬರ್ತಕ್ಕಂಥದ್ದನ್ನು ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಶ್ರೀ ಆಂಜನೇಯನಿಗೆ ವಿಳೆದೆಲೆ ಹಾರವನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಿ ಇನ್ನುಳಿದ ರಾಶಿಗಳ ಬಗ್ಗೆ ತಿಳ್ಕೊಳ್ತೇನೆ ಗುರುಜಿ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇಟ್ಟಿದ್ದಾರೆ, ಮಾತನಾಡ್ಸೋಣ. ಆಶಾ ಕರೆ ಮಾಡ್ತಾರೆ ಬೆಂಗಳೂರಿನಿಂದ. ನಮಸ್ತೆ ಆಶಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು?
ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಸಮಯ ಗೊತ್ತಿದ್ರೆ ತಿಳಿಸಿ. 31 8 ಓಕೆ 1990. ಓಕೆ, ಸಮಯ ಗೊತ್ತಿದೆಯಾ ಮೇಡಮ್? ಸಮಯ 3:30 ಇರಬೇಕು ಮೇಡಮ್, ಮಧ್ಯಾಹ್ನ. ಓಕೆ, ಮಾತನಾಡಿ ಗುರುಗಳ ಹತ್ರ. ನಮಸ್ತೆ ಗುರುಜಿ. ನಮಃ ಶಿವಾಯ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಸರ್, ನಾವು ಬೆಂಗಳೂರು ಇಂದ ತೋಟಗೆರೆ ಅಂತ ಬರುತ್ತೆ ಸರ್, ಹಳ್ಳಿಯಿಂದ ಮಾಡ್ತಾ ಇದೀವಿ. ಏನ್ ಮಾಡ್ಕೊಂಡಿದ್ದೀರಿ ತಾಯಿ? ಸರ್, ನಾವು ಗೃಹಿಣಿ ಮನೆಯಲ್ಲೇ ಇರ್ತೀನಿ. ಚಿಕ್ಕದೊಂದು ಅಂಗಡಿ ಇಟ್ಕೊಂಡಿದೀವಿ. ಈಗ ಸದ್ಯಕ್ಕೆ ಒಂದು ರೇಷನ್ ಅಂಗಡಿ ಇಟ್ಕೊಂಡಿದ್ವಿ. ತುಂಬಾ ಲಾಸ್ ಆಗ್ತಿದೆ ಸರ್. ಏನು ಕೈ ಎತ್ತುತ್ತಾ ಇಲ್ಲ, ಬಾಯ್ ಎತ್ತುತ್ತಾ ಇಲ್ಲ. ಯಜಮಾನ್ರು ತಂದು ಸಂಬಳ ಎಲ್ಲ ನೀರ್ ಅರ್ಧಂಗ್ ಅರ್ಧೋಗ್ತಾ ಇದೆ. ಆಯ್ತು, ನೋಡೋಣ ತಾಯಿ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಲಗ್ನಾಂಶವು ಕೂಡ ಧನುಸ್ಸು ಲಕ್ಷಣದಲ್ಲಿ ಇರತಕ್ಕಂಥದ್ದು, ರಾಶಿಯು ಕೂಡ ಧನುಸ್ಸು ರಾಶಿ ಆಗಿರ್ತಕ್ಕಂಥದ್ದು. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕ ಅಂತ ಹೇಳ್ತದೆ. ಅಷ್ಟಮಾಧಿಪತಿಯ ಒಂದು ಭಾವ, ಸಾಲದ ಬಾಪ್ತುಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಷ್ಟಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು, ಶತ್ರುಕಾಟಗಳು ಜಾಸ್ತಿ ಅಂತಕ್ಕಂಥದ್ದು ತೋರಿಸುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಅನುಕೂಲವಿದೆ ತಾಯಿ. ಇನ್ನೊಂದು ಸ್ವಲ್ಪ ದಿವಸ ಕಾಯಿರಿ, ಇನ್ನೊಂದು 5-6 ತಿಂಗಳು ಕಾಯಿರಿ. ತದನಂತರವಾಗಿ ಭಗವಂತ ನಿಮಗೆ ಪ್ರಗತಿಯನ್ನು ಕಾಣೋದಕ್ಕೆ ಅಥವಾ ಪ್ರಗತಿಯನ್ನು ಕೊಡೋದಕ್ಕೆ ಯೋಗ ಫಲ ಕೂಡಿ ಬರ್ತದೆ. ಯೋಚನೆ ಮಾಡುವಂಥದ್ದು ಬೇಡ. ಅದರ ಜೊತೆಯಲ್ಲಿ ಪ್ರತಿ ಸೋಮವಾರ ದಿವಸ ರಾಹುಕಾಲದಲ್ಲಿ ಬೆಳಗ್ಗೆ 7:30 9 ಗಂಟೆ ಒಳಗಡೆ ಸಾಧ್ಯವಾದರೆ ಶಿವನ ದೇವಾಲಯದಲ್ಲಿ ನಾಗರ ಪ್ರತಿಷ್ಠಾಪನೆ ಅಥವಾ ನಾಗದೇವತೆ ಇದ್ದರೆ ಆ ನಾಗದೇವತೆಗೆ ಪೂಜೆಯನ್ನು ಅರ್ಪಿಸ್ತಕ್ಕಂಥದ್ದು ಮಾಡಿ. ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಯೋಚನೆ ಮಾಡಬೇಡ. ಇನ್ನೊಂದು 5-6 ತಿಂಗಳು ನಿಮ್ಮ ಕಷ್ಟಗಳೆಲ್ಲ ತೀರುವಂಥ ಸಂದರ್ಭಗಳು ಬರುತ್ತೆ ತಾಯಿ. ಶುಭವಾಗಲಿ. ಧನ್ಯವಾದ ಆಶಾ, ಕರೆ ಮಾಡೋದಕ್ಕಾಗಿ. ದಾವಣಗೆರೆಯಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ. ಪರವಾಗಿಲ್ಲ, ನಿಮ್ಮ ಸ್ವರತರಂಗದ ಮೂಲಕ ಗುರುಜಿ ಭವಿಷ್ಯ ನುಡಿತಾರೆ, ಮಾತನಾಡಿ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಎಲ್ಲಿಂದ ಕರೆ ಮಾಡ್ತಾರೋದು? ಏನು ಮಾಡ್ಕೊಂಡಿದ್ದೀರಿ? ಆಗಲಿ ಆಗಲಿ. ನಿಮ್ಮ ಸ್ವರವನ್ನು ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕಕ್ಕೆ ಪೂರ್ವದಿಂದಲೂ ಕೂಡ, ಹುಟ್ಟಿದಾಗಲಿಂದಲೂ ಕೂಡ ಬರೀ ಕಷ್ಟ ಕಷ್ಟ ಕಷ್ಟ, ನೋವು, ಸಂಕಟಗಳನ್ನು ಅನುಭವಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳೇ ನಿರ್ಮಾಣವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ದಾಯಾದಿಗಳಿಂದ ಯಾವುದೇ ಪ್ರಯೋಜನವಿಲ್ಲ, ನೆಂಟರಿಷ್ಟರಿಂದ ಯಾವುದೇ ಪ್ರಯೋಜನಗಳಿಲ್ಲ. ನೀವು ಹೆಚ್ಚಾಗಿ ಅವರ ಬಗ್ಗೆ ಆಸಕ್ತಿ ಮತ್ತು ಅವರ ಬಗ್ಗೆ ಜೀವನವನ್ನು ನಿಲ್ಲಿಸಿದ್ರೂ ಕೂಡ ಇವತ್ತು ಅವರೆಲ್ಲರೂ ಕೂಡ ವಿರೋಧವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ಹತ್ರ ಹೋಗ್ತೀರಿ, ಏನೂ ಇಲ್ಲ, ಯಾಕೆ ಬರ್ತೀರಿ ಅಂತ ಕೇಳ್ತಾರೆ. ಆದರೂ ಕೂಡ ಯಾಕೋ ಒಂದು ರೀತಿಯ ಜಿಡ್ಡು ಕಟ್ಟಿದಂಥದ್ದು, ಮೈಕೈ ಇಳಿತಕ್ಕಂಥ ಒಂದು ಸನ್ನಿವೇಶ, ಒಳಗಡೆನೇ ಜಿಡ್ಡು ಕಟ್ಟತಕ್ಕಂಥದ್ದು, ಯಾಕೋ ಊಟವನ್ನು ಸರಿಯಾಗಿ ಊಟ ಮಾಡೋದಕ್ಕಾಗಲ್ಲ, ಸೇರೋದಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ, ತೊಡೆ ಭಾಗ ಹೆಚ್ಚಾಗಿ ಪೇಯ್ನ್ ಅಂದರೆ ನೋವು ಬರ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತದೆ. ಯಾಕೋ ನಿದ್ರೆ ಜಾಸ್ತಿ ಬರ್ತಾ ಇಲ್ಲ, ವಿಪರೀತವಾದಂಥ ಟೆನ್ಷನ್, ಒತ್ತಡಗಳಿಂದ ನಿದ್ರೆ ಜಾಸ್ತಿ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ನಿಮ್ಮ ಸ್ವರದ ಆಧಾರದ ಮೇಲೆ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಹೌದೋ ಅಲ್ವೋ? ಒಂದು ಕೆಲಸವನ್ನ ಮಾಡಿ, ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಕುಲದೇವತೆಗೆ ಪ್ರತಿ ಪೌರ್ಣಮಿ ದಿವಸ ಅಥವಾ ಪ್ರತಿ ಸೋಮವಾರ ದಿವಸವಾದರೂ ಆಗಬಹುದು, ನಿಮ್ಮ ಕೈಯಾರೆ ಮನೆಯಲ್ಲಿ ಪ್ರಸಾದವನ್ನ ರೆಡಿ ಮಾಡಬೇಕು. ಅಂದ್ರೆ ಬೆಲ್ಲವನ್ನ ಹಾಕಿರ್ತಕ್ಕಂಥ ಪ್ರಸಾದ ಯಾವುದಾದ್ರೂ ಆಗ್ಬಿಟ್ಟು ಬೆಲ್ಲವನ್ನ ಹಾಕಿರ್ತಕ್ಕಂಥ ಪ್ರಸಾದವನ್ನ ಮನೆಯಲ್ಲಿ ತಯಾರಿ ಮಾಡಿಬಿಟ್ಟು ನಿಮ್ಮ ಕುಲದೇವತೆಗೆ ಅರ್ಪಣೆಯನ್ನು ಮಾಡಿ, ಅಂದ್ರೆ ನೈವೇದ್ಯವನ್ನ ಮಾಡಿಬಿಟ್ಟು ಅದನ್ನ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೋ ಅಥವಾ ಅಲ್ಲಿರ್ತಕ್ಕಂಥ ಜನಗಳಿಗೋ ಯಾರಿಗೋ ಒಂದು 10 ಜನಕ್ಕೆ ಹಂಚತಕ್ಕಂಥದ್ದನ್ನು ಮಾಡಿ, ತದನಂತರವಾಗಿ ಎಲ್ಲ ರೀತಿಯಲ್ಲೂ ಅನುಕೂಲವಾಗುವಂಥ ದಾರಿಗಳು ಸಿಗುತ್ತೆ. 21 ಪೌರ್ಣಮಿಗಳ ಕಾಲ ಅಥವಾ 21 ಸೋಮವಾರ ಮಾಡಿ, ಖಂಡಿತ ತದನಂತರವಾಗಿ ಆ ಭಗವಂತನ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಬಸವರಾಜ್, ಕರೆ ಮಾಡೋದಕ್ಕಾಗಿ. ಚನ್ನಪಟ್ಟಣದಿಂದ ರೇಣುಕಾ ಕರೆ ಮಾಡಿದ್ದಾರೆ. ನಮಸ್ತೆ ರೇಣುಕಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ. ಚಂದನ್ ಗೌಡ ಅಂತ ಇದ್ರು. ಓಕೆ. 13/4/2002. ಸಮಯ ಬೆಳಗಿನ ಜಾವ 3:45. ಮಾತನಾಡಿ ಗುರುಗಳ ಹತ್ರ. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಚನ್ನಪಟ್ಟಣದಿಂದ ಗುರುಜಿ. ಆಗಲಿ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ, ಲಗ್ನಾಂಶವನ್ನು ನೋಡಿದಾಗ ಶತಭಿಷ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅದರಲ್ಲೂ ಕೂಡ ಶುಕ್ರನ ಭಾವಫಲಗಳಾಗಿರ್ತಕ್ಕಂಥದ್ದಾಗಿರೋದ್ರಿಂದ
ರಾಹು ಪ್ರಭಾವ ಹೆಚ್ಚಾಗಿರ್ತಕ್ಕಂಥದ್ರಿಂದ ಸುಮಾರು ಮೊದಲು ಪರವಾಗಿರಲಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಇದ್ರೂ ಇತ್ತೀಚೆಗೆ ಯಾಕೆ ವಿಪರೀತವಾದಂಥ ಮಂಡುತನ, ಅಂದರೆ ಸುಮಾರು 2.5 ವರ್ಷದಿಂದ ಈಚೆಗೆ ಹೇಳಿದ್ದನ್ನು ಕೇಳ್ತಾರ ವಿಪರೀತವಾದಂಥ ಮಂಡುತನ ಕಿರಿಕಿರಿಯನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ. ವಿದ್ಯಾಭ್ಯಾಸದ ಕಡೆ ಹೆಚ್ಚು ಆಸಕ್ತಿಗಳನ್ನು ತೋರಿಸ್ತಾ ಇಲ್ಲ, ಮರವು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತಿದೆ. ಅದರ ಜೊತೆಯಲ್ಲಿ ಅವಾಗವಾಗ ಉಷ್ಣಬಾಧೆಗಳಿಂದ ಸ್ವಲ್ಪ ಹೊಟ್ಟೆ ಪೇನ್ ಬರ್ತಕ್ಕಂಥದ್ದು, ಸ್ವಲ್ಪ ಡ್ರೈ ಕಾಫ್ ಗಂಟಲಲ್ಲಿ ಕಟ್ತಕ್ಕಂಥ ಒಂದು ಸನ್ನಿವೇಶ ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತಿದೆ. ಹೌದು ಅಲ್ವ ತಾಯಿ? ಹೌದು ಗುರುಜಿ. ಓದ್ತಾನೆ ಇಲ್ಲ, ಓದೋ ಕಡೆ ಮನ್ಸೇ ಇಲ್ಲ. ಫಸ್ಟ್ ಇಯರ್ ಈಗ ಸೆಕೆಂಡ್ ಇಯರ್ ಇರ್ಬೇಕಾಯ್ತು, ಫಸ್ಟ್ ಇಯರ್ ಹೋಯ್ತು, ಮತ್ತೆ ಫಸ್ಟ್ ಇಯರ್ ಸೇರ್ತಿದ್ವಿ. ಆದ್ರೂ ಅದ್ರ ಮೇಲೆ ಇಲ್ವೇ ಇಲ್ಲ ಇಂಟ್ರೆಸ್ಟ್. ಹೇಗಿದೆ ವಿದ್ಯಾಭ್ಯಾಸ ಅನ್ನೋದು ತಿಳ್ಕೊಬೇಕಾಯ್ತು ಗುರುಜಿ. ತುಂಬಾ ಅದ್ಭುತವಾಗಿದೆ. ಯೋಚನೆ ಮಾಡೋದು ಬೇಡ, ಆತಂಕ ಬೀಳತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದ್ರೆ ಈ ಜಾತಕದಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಕೆಲವರಿಗೆ ಎಲ್ಲಾ ಯೋಗವಿರುತ್ತೆ, ಆದ್ರೆ ಗ್ರಹಚಾರ ಅಂತಕ್ಕಂಥದ್ದು ಆಟ ಆಡಿಸಿದೆ. ಒಂದು ಗಾದೆ ಇದೆ, ಇದು ಬುದ್ಧಿ ಅಂತಕ್ಕಂಥದ್ದು ದೇಶ ಹಾಳಿಸಿದ್ರೆ ಗ್ರಹಚಾರ ಅಂತಕ್ಕಂಥದ್ದು ಕತ್ತೆ ಕಾಯಿಸ್ತದೆ ಅನ್ನೋ ರೀತಿ ಯಾವುದೋ ಒಂದು ಗಾದೆ ಇದೆ. ಆ ರೀತಿನಲ್ಲಿ ಇದೆ ಈ ಜಾತಕ. ಯಾಕೆಂದ್ರೆ ಎಲ್ಲ ಬುದ್ಧಿವಂತಿಕೆ ಇದೆ, ತುಂಬಾ ಚಾಣಾಕ್ಯ ಇದ್ದಾನೆ, ಅನುಭವವೂ ಕೂಡ ಇರ್ತಕ್ಕಂಥದ್ದು, ಓದಬೇಕು ಅನ್ನೋ ಆಸಕ್ತಿಗಳು ಕಾಣ್ತದೆ. ಅದೇ ಗ್ರಹಚಾರ ಅಂತಕ್ಕಂಥದ್ದು ಆ ಕಡೆಗೆ ಒಲವನ್ನು ತೋರಿಸ್ತಾ ಇಲ್ಲ ಈ ಜಾತಕಕ್ಕೆ. ಓದಬೇಕು ಅನ್ನೋ ಆಸಕ್ತಿಯೇ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ಗ್ರಹಚಾರಗಳು ವ್ಯತ್ಯಾಸಗಳು ಅಂತಕ್ಕಂಥದ್ದು ತೋರಿಸ್ತಾ ಇರ್ತಕ್ಕಂಥದ್ದು. ಯೋಚನೆ ಮಾಡುವಂಥದ್ದು ಬೇಡ. ನಮ್ಮಲ್ಲಿ ವಿದ್ಯಾ ಸರಸ್ವತಿ ಅನುಗ್ರಹಕ್ಕೆ ಸಂಬಂಧಪಟ್ಟಂತ ಒಂದು ಸಿದ್ಧಿ ತಾಯಿತ ಸಿಗುತ್ತೆ ತಾಯಿ. ಅದನ್ನ ಪ್ರತಿ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಸಿದ್ಧಿ ಮಾಡಿ ಇಟ್ಟಿರ್ತೀವಿ. ಅದನ್ನ ತರಿಸಿಕೊಂಡು ಧಾರಣೆ ಮಾಡೋ ಈ ಮಗುಗೆ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಯೋಚನೆ ಮಾಡೋದು ಬೇಡ. ಉತ್ತಮವಾದಂಥ ಜಾತಕ, ತುಂಬಾ ಅಭಿವೃದ್ಧಿವಂತನೇ, ತುಂಬಾ ಚೆನ್ನಾಗಾಗ್ತಾನೆ. ಯೋಚನೆ ಮಾಡೋದು ಬೇಡ ತಾಯಿ, ಚೆನ್ನಾಗಿದೆ ಮುಂದೆ ಭವಿಷ್ಯ. ಯಾಕೆ ಆತಂಕ ಬೀಳ್ತೀರಿ? ಸದ್ಯದ ಪಟ್ಟಿಗೆ ಗ್ರಹಚಾರಗಳು ವ್ಯತ್ಯಾಸಗಳಿದೆ ಅಷ್ಟೇ, ಎಲ್ಲ ಒಳ್ಳೇದಾಗುತ್ತೆ. ಶುಭವಾಗಲಿ. ಧನ್ಯವಾದ ರೇಣುಕಾ, ಕರೆ ಮಾಡೋದಕ್ಕಾಗಿ. ಗುರುಗಳಿಗಾಗಲೇ 12 ರಾಶಿಗಳ ಪೈಕಿ 6 ರಾಶಿಗಳ ದಿನಚರಿ ಬಗ್ಗೆ ತಿಳಿಸಿದ್ರಿ. ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಖಂಡಿತ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಬದಲಾವಣೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಅಂತ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು, ಆರ್ಥಿಕವಾಗಿ ಅನುಕೂಲವಿದ್ರೂ ಕೂಡ ಸಾಲದ ಸಮಸ್ಯೆಗಳಿಗೆ ಸುಳುಗಾಕೊಳ್ತಕ್ಕಂಥ ಒಂದು ಸನ್ನಿವೇಶ. ಆದರೆ ಅದೃಷ್ಟವಶಾತ್ ದೈವದ ಆಶೀರ್ವಾದದಿಂದ ಆ ಸಾಲದಿಂದ ಬಗೆಹರಿಯುವಂಥ ಅಥವಾ ಸಾಲ ಬಾಧೆಯಿಂದ ಮುಕ್ತಿ ಹೊಂದೋದಕ್ಕೆ ದಾರಿಗಳು ಕೂಡ ಸಿಗುವಂಥ ದಿವಸವಾಗಿರುವಂಥದ್ದು. ಬಂಧುಗಳ ಆಗಮನವಾಗ್ತಕ್ಕಂಥದ್ದು, ನೆರೆಹೊರೆಯವರಿಂದ ಧನ ಸಹಾಯಗಳು ಹರಿದು ಬರ್ತಕ್ಕಂಥದ್ದು, ಮಾತಿನಿಂದ ಶತ್ರುಗಳನ್ನು ಅಧಿಕ ಮಾಡಿಕೊಳ್ತಕ್ಕಂಥ ವಾತಾವರಣ, ಉದ್ಯೋಗ ಸ್ಥಳದಲ್ಲಿ ನಷ್ಟಗಳಾಗ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್, ಅಜೀರ್ಣ, ಮೈಕೈ ನೋವು, ಕಾಲು ನೋವು, ಅಂಗಾಲು ಉರಿ, ನೀರಿನ ವ್ಯತ್ಯಾಸದಿಂದ ಅನಾರೋಗ್ಯಗಳನ್ನು ಅನುಭವಿಸ್ತಕ್ಕಂಥದ್ದನ್ನು ತುಲಾರಾಶಿ ನೋಡುವಂಥದ್ದು. ಕುಲಗುರುಗಳ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ವೃಶ್ಚಿಕ ರಾಶಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಬೆಳವಣಿಗೆಗಳಾಗ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಕ್ಕಂಥ ಒಂದು ಸನ್ನಿವೇಶ, ಮಕ್ಕಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಭವಿಷ್ಯದ ಬಗ್ಗೆ ಚಿಂತನೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಭವಿಷ್ಯದ ಬಗ್ಗೆ ಹೆಚ್ಚು ಗೊಂದಲಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ತಂದೆಯಿಂದ ಧನ ಸಹಾಯಗಳು ಹರಿದು ಬರ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಪ್ರಯಾಣ ಮಾಡ್ತಕ್ಕಂಥ ಆಲೋಚನೆಗಳು, ಸ್ಥಿರಾಸ್ತಿ ವಾಹನದ ಮೇಲೆ ಹಣವನ್ನು ತೊಡಗಿಸ್ತಕ್ಕಂಥ ಒಂದು ಚಿಂತನೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಅದೃಷ್ಟ ಕೈತಪ್ಪತಕ್ಕಂಥ ಆತಂಕಗಳು ಸೃಷ್ಟಿಯಾಗ್ತಕ್ಕಂಥದ್ದು, ಭಾವನೆಗಳು ಕೆರಳತಕ್ಕಂಥ ವಾತಾವರಣವನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ಅರಿಶಿಣದ ಬಟ್ಟೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ ಸ್ಥಿರಾಸ್ತಿಯಿಂದ ತಾಯಿಯಿಂದ ಆಕಸ್ಮಿಕ ಯೋಗಗಳು ಕೂಡಿ ಬರ್ತಕ್ಕಂಥ ಲಕ್ಷಣಗಳು ದಾರಿಯನ್ನು ಕೊಡ್ತಕ್ಕಂಥದ್ದು, ಸ್ಥಿರಾಸ್ತಿ ಮಾರಾಟವಾಗ್ತಕ್ಕಂಥ ಸೂಚನೆ, ವಾಹನಗಳಿಗೆ ಅಧಿಕ ಖರ್ಚುಗಳು ಬರುವಂಥದ್ದು, ದಾಂಪತ್ಯ ಸಮಸ್ಯೆಗಳು ವಿಕೋಪವಾದಂಥ ಹಂತವನ್ನು ತಲುಪತಕ್ಕಂಥ ವಾತಾವರಣ, ಕೌಟುಂಬಿಕ ಕಲಹಗಳಿಂದ ನಿದ್ರಾಭಂಗವನ್ನು ಮಾಡಿಕೊಡ್ತಕ್ಕಂಥದ್ದು, ಹಿಂದೆ ನಡೆದಂತಹ ಅನಿರೀಕ್ಷಿತವಾದಂಥ ಸೋಲು, ನಷ್ಟ, ನಿರಾಸೆಗಳು ಇಂದು ಹೆಚ್ಚಾಗಿ ಚಿಂತೆಗೀಡು ಮಾಡತಕ್ಕಂಥ ರೀತಿಯಲ್ಲಾಗುವಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಗೋಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ ಸಂಗಾತಿಯಿಂದ ಧನಾಗಮನದ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು, ಸಂಶಯಗಳ ಸುಳಿದಾಟಗಳು ಹರಿದಾಡತಕ್ಕಂಥದ್ದು, ನೆರೆಹೊರೆಯವರಿಂದ ಬಂಧುಗಳಿಂದ ಅನುಕೂಲದೊಂದು ಪ್ರಾಪ್ತಿ, ಅನಾರೋಗ್ಯ ವ್ಯತ್ಯಾಸದಿಂದ ವಿದ್ಯಾಭಂಗವಾಗ್ತಕ್ಕಂಥದ್ದು,
ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ಲಾಭವಾಗ್ತಕ್ಕಂಥದ್ದು, ಸಾಲ ತೀರಿಸುವಂಥ ಯೋಗ ಫಲಗಳು ಇವತ್ತಿನ ದಿವಸ ಕೂಡಿ ಬರುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಮಕ್ಕಳಿಂದ ಅನುಕೂಲ, ಜನ್ಮಸ್ಥಳದಿಂದ ದೂರವಾಗ್ತಕ್ಕಂಥ ಆಲೋಚನೆಗಳು, ಬೇರೆ ಕಡೆ ನೆಲೆಸಬೇಕು ಅನ್ನೋ ರೀತಿಯಾದ ಚಿಂತನೆಗಳು ಹೆಚ್ಚಾಗಿ ಬರುವಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಕಡಲೆಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನೊಟ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ ಸಾಲ ತೊರೆಯುವಂಥದ್ದು, ಆಹಾರ ಮತ್ತು ನೀರು ಹವಾಮಾನ ವ್ಯತ್ಯಾಸದಿಂದ ಅನಾರೋಗ್ಯಗಳು ಪೀಡಿಸ್ತಕ್ಕಂಥದ್ದು, ಉದರ ಬಾಧೆಗಳು, ಉದ್ಯೋಗದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಗುಪ್ತ ಧನಾಗಮನವಾಗ್ತಕ್ಕಂಥ ಯೋಗ, ನದಿ ನೀರು ಸಮುದ್ರದಿಂದ ತೊಂದರೆಗಳು ಉತ್ಪತ್ತಿಯಾಗ್ತಕ್ಕಂಥದ್ದು ಮತ್ತು ಪ್ರಶಂಸೆಗಳು ಹರಿದು ಬರತಕ್ಕಂಥದ್ದು, ಕಾಲಿಗೆ ಪೆಟ್ಟು ಮಾಡಿಕೊಳ್ಳತಕ್ಕಂಥ ಒಂದು ಸ್ಥಿತಿ ಏನಾದರೂ ನಿರ್ಮಾಣವಾಗ್ತಕ್ಕಂಥದ್ದು ಕುಂಭರಾಶಿ ನೋಡುವಂಥದ್ದು. ಕುಲದೈವತೆಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ ಮಕ್ಕಳ ಜೀವನದಲ್ಲಿ ಪ್ರಗತಿ, ಆದರೆ ಮಕ್ಕಳಲ್ಲಿ ಮಂಡತನ, ಹಠಮಾರಿತನ, ಅಹಂಭಾವ ಹೆಚ್ಚಾಗ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಗೊಂದಲಗಳಿಗೆ ಮುಕ್ತಿ ದೊರೆಯುವಂಥ ಒಂದು ದಿವಸ, ದೈವ ಮತ್ತು ಗುರುವಿನಿಂದ ಅನುಕೂಲವನ್ನು ನೋಡ್ತಕ್ಕಂಥ ಒಂದು ಪ್ರವೃತ್ತಿ, ಉದ್ಯೋಗ ಕಾರಣಾರ್ಥವಾಗಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸನ್ನಿವೇಶ, ತಂದೆಯಿಂದ ಯೋಗ ಫಲಗಳು ಕೂಡಿ ಬರ್ತಕ್ಕಂಥದ್ದು, ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವಂಥ ಒಂದು ಲಕ್ಷಣಗಳು ಕೂಡಿ ಬರ್ತಕ್ಕಂಥದ್ದು, ದಾಯಾದಿ ಕಲಹಗಳಿಗೆ ಮುಕ್ತಿ ದೊರಕತಕ್ಕಂಥ ಒಂದು ಸಂದರ್ಭ ಈ ಮೀನರಾಶಿನದ್ದಾಗಿರುವಂಥದ್ದು. ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಶಿವಣ್ಣ ಕರೆ ಮಾಡಿದ್ದಾರೆ ಮಂಡ್ಯದಿಂದ. ನಮಸ್ತೆ ಶಿವಣ್ಣ ಅವರೇ. ಶಿವಮ್ಮ ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ. 9/4/1989 ಮೇಡಮ್. ಓಕೆ, ಸಮಯ 4:30 ಮೇಡಮ್. ಮಾತನಾಡಿ ಗುರುಗಳ ಹತ್ರ. ನಮಸ್ತೆ ಗುರುಜಿ. ಏನ್ ಹೆಸರು? ಮಗಳ ಹೆಸರು ಗುರುಜಿ. ಮಗಳ ಹೆಸರು ರಶ್ಮಿ ಅಂತ ಗುರುಜಿ. ಸಂಜೆ 4:30. ಸಂಜೆ 4:30 ಸರ್ ಗುರುಜಿ. 4:30. ಹೇಳಿ ತಾಯಿ, ಏನ್ ಮಾಡ್ಕೊಂಡಿದ್ದಾರೆ? ಮಗಳ ಮದ್ವೆ ಬಗ್ಗೆ ಕೇಳ್ಬೇಕು ಗುರುಜಿ. ಬರ್ತಾರೆ ಗುರುಜಿ, ನೋಡ್ತಾರೆ ಗುರುಜಿ, ಏನು ಪ್ರತಿಕ್ರಿಯೆನೇ ವ್ಯಕ್ತಪಡಿಸಲ್ಲ. ಸರ್ಪದೋಷ ಬಿದೆ ತಾಯಿ ಈ ಜಾತಕಕ್ಕೆ. ಸರ್ಪದೋಷ ಪರಿಹಾರ ಮಾಡಿಸ್ಕೊಂಡಿದ್ದೀರಾ? ಸುಬ್ರಹ್ಮಣ್ಯ ದೇವರಿಗೆ ಹೋಗಿ ಮಾಡ್ತಿದೀವಿ ಗುರುಜಿ. ಆಗ್ಲಿ, ನೋಡೋಣ. ಸಪ್ತಮಾಧಿಪತಿಯಾದಂತೂ ಪಂಚಮ ಸ್ಥಿತನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಅಷ್ಟಮ ಸ್ಥಿತನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಹತ್ತಿರ ಬಂದು ಹೋಗ್ತಕ್ಕಂಥ ಒಂದು ಸಂದರ್ಭಗಳೆಲ್ಲವೂ ಕೂಡ ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ವ್ಯಯಾಧಿಪತಿ ಲಾಭಭಾವ. ಯೋಚನೆ ಮಾಡಿ ಯಾಕೆ ಮಾಡ್ತೀರಿ ತಾಯಿ? ಅದರದ್ದು ಹತ್ತಿರದಲ್ಲೇ ಇದೆ ಯೋಗ ಫಲಗಳು. ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಸದ್ಯದಲ್ಲೇ ಆಗ್ತಕ್ಕಂಥ ಯೋಗ ಫಲಗಳಿದೆ. ಆ ಸರ್ಪದೋಷ ಏನಾದರೂ ಪರಿಹಾರ ಆಗಿದ್ದಂಥ ಪಕ್ಷದಲ್ಲಿ ಹತ್ತಿರದಲ್ಲ. ನನ್ನ ಪ್ರಕಾರವಾಗಿ ಸಾಮಾನ್ಯವಾಗಿ 2019 ಜೂನ್ ಜುಲೈ ಸಂದರ್ಭದಲ್ಲಿ ಯೋಗ ಫಲಗಳು ಅಂತಕ್ಕಂಥದ್ದು ಕೂಡಿ ಬರ್ತಾ ಇರ್ತಕ್ಕಂಥದ್ದು ಉಂಟು. ಜೂನಿಂದ ಸೆಪ್ಟೆಂಬರ್ ಒಳಗಡೆ ನಿಗದಿತವಾದಂಥ ಸಮಯ ಏನಾದರೂ ಬೇಕು ಅಂತಂದರೆ ನೇರವಾಗಿ ಬಂದರೆ ಇಂಥ ಸಂದರ್ಭದಲ್ಲಿ ಇಂಥ ದಿನಾಂಕವೇ ಆಗ್ತಕ್ಕಂಥ ಯೋಗ ಫಲಗಳು ಅಂತ ಹೇಳ್ತದೆ. ಇಲ್ಲಿ ಜಾತಕದಲ್ಲಿ ತೋರಿಸ್ತಾ ಇರೋ ಪ್ರಕಾರವಾಗಿ ಜುಲೈಯಿಂದ ಸೆಪ್ಟೆಂಬರ್ ಒಳಗಡೆ ಒಂದು ಯೋಗ ಫಲ ಅಂತಕ್ಕಂಥದ್ದು ಕೂಡಿ ಬರ್ತದೆ. ಯೋಚನೆ ಮಾಡೋದು ಬೇಡ, ಹತ್ತಿರದಲ್ಲೇ ಇದೆ. ಯಾಕೆ ಚಿಂತೆ ಮಾಡ್ತೀರಿ? ಆ ಸರ್ಪದೋಷ ಸಾಧ್ಯವಾದಂಥ ಪಕ್ಷದಲ್ಲಿ ಒಂದು ಲಲಿತ ತ್ರಿಪುರ ಸುಂದರಿ ಹೋಮ ಅಂತಕ್ಕಂಥದ್ದು ಬರುತ್ತೆ. ಅದನ್ನು ಮಾಡಿಬಿಟ್ಟು ಮುತ್ತೈದೆಯವರಿಗೆ, ಯಾಕಂದರೆ ಅಷ್ಟಮ ಶುಕ್ರನಾಗಿರ್ತಕ್ಕಂಥದ್ರಿಂದ ಮುತ್ತೈದೆಯರ ಆಶೀರ್ವಾದ ಆಗಬೇಕು. 9 ಜನ ಮುತ್ತೈದೆಯವರಿಗೆ ಅರಿಶಿನ ಕುಂಕುಮವನ್ನು ಈ ತಾಯಿ ಕಡೆಯಿಂದ ಕೊಡಿಸಿ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಶಿವಮ್ಮ ಅವರೇ ಕರೆ ಮಾಡೋದಕ್ಕಾಗಿ. ಸಂಚಿಕೆಯಲ್ಲಿ ಗುರುಚಾಂಡಾಲ ಯೋಗದ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ. ಹಾಗೆ ಯಾವ ಕ್ಷೇತ್ರದ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಮಾಹಿತಿಯನ್ನು ಗುರುಗಳಿಂದಲೇ ತಿಳ್ಕೊಳ್ಳೋಣ. ಗುರುಗಳೇ ತಿಳಿಸ್ಕೊಟ್ಬಿಡಿ. ಸಾಮಾನ್ಯವಾಗಿ ಗುರುಚಾಂಡಾಳ ಯೋಗ ಅಂತಂದರೆ ಗುರುವಿನ ಪ್ರಭಾವದಲ್ಲಿ ರಾಹುವಿನ ಪ್ರಭಾವದಲ್ಲಿ ಗುರುವಿರ್ತಕ್ಕಂಥದ್ದನ್ನು ಗುರುಚಾಂಡಾಳ ಯೋಗ ಅಂತಕ್ಕಂಥದ್ದು. ಗುರುವಿನ ಪ್ರಭಾವಕ್ಕೆ ರಾಹುವಿನ ಪ್ರಭಾವದಲ್ಲಿ ಗುರುವಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ. ಏಕೆಂದರೆ ಪುನರುಸು ನಕ್ಷತ್ರದಲ್ಲಿ ರಾಹು ಸಂಚಾರವಾಗ್ತಾ ಇರ್ತಕ್ಕಂಥ ವಿಪರೀತವಾದಂಥ ಬದಲಾವಣೆಗಳಾಗ್ತದೆ, ವಿಪರೀತವಾದಂಥ ಗೊಂದಲಗಳಾಗ್ತಕ್ಕಂಥದ್ದು, ವಿಪರೀತವಾದಂಥ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ವಿಪರೀತವಾದಂಥ ಅಪವಾದಗಳು ಬರ್ತಕ್ಕಂಥದ್ದು, ವಿಪರೀತವಾದಂಥ ಸಾವು ನೋವುಗಳಾಗ್ತಕ್ಕಂಥದ್ದು, ವಿಪರೀತವಾದಂಥ ಧಾರ್ಮಿಕ ಕ್ಷೇತ್ರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಧರ್ಮಕ್ಷೇತ್ರ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಅಪವಾದಗಳ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದು, ತೊಂದರೆಗಳ ಮೇಲೆ ತೊಂದರೆಗಳು ಬರ್ತಕ್ಕಂಥದ್ದು, ಸಾವಿನ ಮೇಲೆ ಸಾವುಗಳು ಬರ್ತಕ್ಕಂಥದ್ದು, ನೋವಿನ ಮೇಲೆ ನೋವು ಬರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರ್ತದೆ ಅಂತಕ್ಕಂಥದ್ದು ಹೇಳ್ತದೆ. ಗುರುಚಾಂಡಾಳ ಯೋಗ ಅಂತಂದರೆ ಗುರುವಿಗೆ ಅಪವಾದ ಬರಬೇಕು, ದೈವಕ್ಕೆ ಅಪವಾದ ಬರಬೇಕು. ಇವೆಲ್ಲವೂ ಕೂಡ ನೀಡುತ್ತಾ ಇರ್ತಕ್ಕಂಥ ಅದರ ಪ್ರಭಾವಗಳೇ.
ದೈವಕ್ಕೆ ಅಪವಾದಗಳು ಬರಬೇಕು, ಧರ್ಮಕ್ಕೆ ಅಪವಾದಗಳು ಬರಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿ ಬರುತ್ತದೆ ಅಂತಕ್ಕಂಥದ್ದು ಹೇಳ್ತದೆ. ಇದು ಕ್ಷೇತ್ರಗಳ ಮೇಲೆ, ಯಾಕೆಂದರೆ ಸಾಮಾನ್ಯವಾಗಿ ಜಾತಕದ ಆಧಾರದ ಮೇಲೆ ಏನಾದರೂ ನಡೀತಾ ಇದ್ದಂಥ ಪಕ್ಷದಲ್ಲಿ ವಿಪರೀತವಾದಂಥ ಒಂದು ಗೊಂದಲಗಳು, ಯಾಕೆಂದರೆ ಜಾತಕದ ಪ್ರಕಾರವಾಗಿ ಪೂರಕವಾಗಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಅಂದರೆ ನೋವು ಅಂತಕ್ಕಂಥದ್ದು ಹೇಳುತ್ತಿರೋದು ಆ ರೀತಿಯಾದಂಥ ನೋವಿಗೆ ಸಿಗಾಕೊಳ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತದೆ. ಜಾತಕ ಸ್ವಲ್ಪ ಬಲ ಇತ್ತು, ಸ್ವಲ್ಪ ಸ್ವಲ್ಪದಾಗಿ ನೇವರಿಸ್ಕೊಂಡು ಅಥವಾ ನೋವನ್ನು ಕೊಟ್ಟು ಅದು ಹೊರಗಾಗ್ತಕ್ಕಂಥ ಒಂದು ಸಂದರ್ಭಗಳು ಕೂಡಿ ಬರ್ತದೆ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ಇರ್ತಕ್ಕಂಥದ್ದು ಉಂಟು. ಯಾವ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಏನಾದರೂ ಆರ್ಥಿಕವಾದಂಥ ಒಂದು ಹೂಡಿಕೆಗಳನ್ನು ಸಾಮಾನ್ಯವಾಗಿ ಈ 3-4 ತಿಂಗಳಲ್ಲಿ ಈ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಯಾಕೆಂದರೆ ಆರ್ಥಿಕ ಹೂಡಿಕೆ ಅಂತಕ್ಕಂಥದ್ದು ಚೀಟಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದೇನೆ. ಆ ಚೀಟಿ ವ್ಯವಹಾರಗಳಲ್ಲಿ ಮೋಸ ಈ ಸಂದರ್ಭದಲ್ಲಿ ತುಂಬ ಸಮಸ್ಯೆಗಳು ಆ ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬರ್ತವೆ ನೋಡಿ. ಆರ್ಥಿಕವಾದಂಥ ಮೋಸಗಳು ಉತ್ಪತ್ತಿ ಆಗ್ತಕ್ಕಂಥ ಯೋಗ ಫಲಗಳು ಕೂಡಿ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಏನೇ ಮಾಡೋದಕ್ಕೆ ಹೋದರೂ, ಒಳ್ಳೇದು ಮಾಡೋಕ್ಕೆ ಹೋದರೂ ಅಪವಾದಗಳ ಮೇಲೆ ಅಪವಾದಗಳು ಬರ್ತದೆ, ಕೆಟ್ಟದ್ದು ಬರ್ತದೆ. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದು, ಹೊಸ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ತಕ್ಕಂಥದ್ರಿಂದ ಅದರಿಂದ ತೊಂದರೆಗಳಾಗ್ತಕ್ಕಂಥದ್ದು, ವಸ್ತುಗಳು ಕೆಟ್ಟು ಹೋಗ್ತಕ್ಕಂಥ ಒಂದು ಸಂದರ್ಭ, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತಕ್ಕಂಥ ಸಂದರ್ಭಗಳು ಈ ಸನ್ನಿವೇಶದಲ್ಲಿದೆ. ಯಾವ ರಾಶಿಯವನಿಗೆ ಏನು ಪರಿಣಾಮ ನಾಳೆ ಹೇಳ್ತೀವಿ, ಕಾಯ್ತಾ ಇರಿ. ಶುಭವಾರ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇದಾಗಿತ್ತು ಇಂದಿನ ರಾಶಿ ಭವಿಷ್ಯ. ಈಗ ನ್ಯೂಸ್ ಕೆಫೆ ಪ್ರಸಾರವಾಗುತ್ತೆ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ನ್ಯೂಸ್ ಕೆಫೆಗೆ ಸ್ವಾಗತ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಸಭಾ ಕೂಡ ಜಾಯ್ನ್ ಆಗಿದ್ದಾರೆ. ಇವತ್ತು ಹೊರಗಡೆ ಯಾರು ಸಿಕ್ಕಿದಾಗ ನಿಮ್ಮನೇಲಿ ತಿಂಡಿ ಏನು ಅಂತ ಕೇಳಿ ನೋಡಲಿ. ಟೊಮೆಟೊ ಹಾಕಿರೋ ತಿಂಡಿ ಬಿಟ್ಟು ಇನ್ನೆಲ್ಲ ತಿಂಡಿನೂ ಇರುತ್ತೆ. ಬಿಕಾಸ್ ದಿಢೀರಂತ ಟೊಮೆಟೊ ರೇಟು ಈ ಚಳಿಗೆ ಹಾಗೆ ಮೇಲೋಗಿದೆ. ಯಾಕೆ ಏನು, ಆಫ್ಕೋರ್ಸ್ ಇಳುವರಿ ಎಫೆಕ್ಟ್ ಈ ಥರ ಹೊಡಿತಾ ಇದೆ ಅಂತ ಒಂದು ಸುದ್ದಿ. ಇನ್ನೊಂದು ಸುದ್ದಿ, ಓದ್ತಿರ್ಬೇಕಾದ್ರೆ ಲೆಕ್ಕ ಪಾಠ ಮಾಡಿದ್ರು ಮೇಷ್ಟ್ರು, ಆದರೆ ಈಗ ಬೇರೆದೇ ಪಾಠ ಮಾಡ್ತಿದ್ದಾರಂತೆ. ಆ ಥರದೊಂದು ಪ್ರಯತ್ನ ನಡೆದಿದೆ ಎಲ್ಲೋ ಒಂದು ಕಡೆ. ಇನ್ನೊಂದು ಕಡೆ ಸಾಮಾನ್ಯವಾಗಿ ಎಲ್ಲರೂ ಹೋದಾಗ, ಅಂದರೆ ಯಾವುದೋ ಹೋಟೆಲ್ಗೆ ಅಥವಾ ಬೇರೆ ಬೇರೆ ಕಡೆ ಹೋದಾಗ ದೇವ್ರ ಫೋಟೋ ಹಾಕಿರ್ತಾರೆ, ಕೈ ಮುಗಿದು ಒಳಗೆ ಬನ್ನಿ ಒಳ್ಳೇದಾಗಲಿ ಅಂತ. ಈ ಹೋಟೆಲ್ನಲ್ಲಿ ಒಂದು ದೊಡ್ಡ ದೇವರ ಫೋಟೋ ಹಾಕಿದ್ದಾರೆ. ಅದು ಸ್ವಯಂ ಘೋಷಿತರ ಒಬ್ಬ ದೇವ್ರ ಫೋಟೋ ಅಂತ ಅನ್ಕೋಬೋದು. ಯಾರವುದು ಅನ್ನೋದು ಒಂದು ಕುತೂಹಲ, ಕ್ವಶನ್ ಮಾರ್ಕಲ್ಲಿ ಉಳಿಸಿರ್ತೀನಿ. ಬಿಕಾಸ್ ಆ ಎಲ್ಲ ಸುದ್ದಿಗಳನ್ನು ಹೊತ್ತು ಇವತ್ತಿನ ನ್ಯೂಸ್ ಕೆಫೆ ಶುರು ಮಾಡ್ತಿದ್ದೀನಿ. ಶುರು ಮಾಡೋಣ. ಮೊದಲಿಗೆ ಟಾಪ್ ಸ್ಟೋರೀಸ್.